ವಕ್ಫ್ ವರ್ಸಸ್ ರೈತರು ನೋಡ್ತಾ ಇದ್ದೀವಿ ನಾವು. ವಕ್ಫ್ ಫೋರ್ಸಸ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಫೈಟ್ ನಡೀತಾ ಇದೆ ಬೀದರ್ನಲ್ಲಿ. ವಕ್ಫ್ ವರ್ಸಸ್ ರೈಲ್ವೆ ಇದೆ, ವಕ್ಫ್ ವರ್ಸಸ್ ASI ಇದೆ, ವಕ್ಫ್ ವರ್ಸಸ್ ಎವ್ರಿ ಇದೆ. ನಿಜವಾಗ್ಲೂ ನೀವು ಬಿಗಿನಿಂಗ್ ಅಲ್ಲಿ ಹೇಳಿದ್ರಲ್ಲ, ನಿಜವಾಗ್ಲೂ ಒಂದು ಸೆಕ್ಯುಲರ್ ಸಂಸ್ಥೆ ಇದು ಅಂತ. ಯಾಕೆಂದ್ರೆ ಎಲ್ಲರೂ ಜಾಗವನ್ನು ಸಮಾನವಾಗಿ ಕಬಳಿಸಿರುವಂತ ಒಂದು ಆರೋಪ ಅದ್ರ ಮೇಲೆ ಇದೆ ಅಂತ. ಎಲ್ಲರ ಮೇಲೂ ಇದೆ. ಬರೀ ಬಿಜಾಪುರದಲ್ಲಿ 43 ASI ಪ್ರಾಪರ್ಟಿಗಳು ವಕ್ಫ್ ಇವತ್ತು ಕ್ಲೇಮ್ ಮಾಡ್ತಾ ಇದೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಸೇರಿರುವಂಥದ್ದು. ಸೊ ಇದು ಸಮಸ್ಯೆ ಬಹಳ ಗಂಭೀರ ಇದೆ. ಆ್ಯಕ್ಟನ್ನು ಒಂದ್ಸತಿ ಯಾರೇ ಕೂಡ ನೋಡಿದ್ರು ಕೂಡ ಏನಪ್ಪ ಒಂದು ಸಂಸ್ಥೆಗೆ ಇಷ್ಟೆಲ್ಲ ಅಧಿಕಾರ ಕೊಡೋಕ್ಕೆ ಸಾಧ್ಯ ಇದೆಯಾ? ನಿಮಗೆ ಒಂದು ಲೈನ್ ಇದರಲ್ಲಿ ಓದ್ತೀನಿ ಅಜಿತ್, ಇದರಲ್ಲಿ ನೋಡಿ, ಸೆಕ್ಷನ್ 28 ಅಂತ ಇದೆ. ಪವರ್ ಆಫ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆರ್ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಟು ಇಂಪ್ಲಿಮೆಂಟ್ ದ ಡೈರೆಕ್ಷನ್ಸ್ ಆಫ್ ದ ಬೋರ್ಡ್. ಡೈರೆಕ್ಷನ್ಸ್ ಆಫ್ ದ ಬೋರ್ಡ್ ಅನ್ನ ಅಂದ್ರೆ ನಿಮ್ಮ ರಾಜ್ಯದಲ್ಲಿ ನಿಮಗೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂದ್ರೆ DC ಕಲೆಕ್ಟರ್, ನಿಮಗೆ ಕಲೆಕ್ಟರು, ರೆವೆನ್ಯೂ ಅಧಿಕಾರಿಗಳು ಎಲ್ಲರೂ ಏನು ಅಂತಂದ್ರೆ ವಕ್ಫ್ ಬೋರ್ಡ್ ನ ಕೆಳಗಡೆ ಬರಬೇಕು, ಅವ್ರ ಆದೇಶಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕಾನೂನು ಬರ್ದು ಕೊಟ್ಟಿದ್ದಾರೆ. ಇದು ನೀವು ಎಲ್ಲಿ ಇದಕ್ಕೆ ಈಕ್ವಿವಲೆಂಟ್ ಆಗಿರುವಂತ ಇನ್ನೊಂದು ಪ್ರಾವಿಷನ್ ನೀವು ಎಲ್ಲಾದ್ರೂ ತೋರಿಸಿ. ನಿಮಗೆ ಸೆಕ್ಷನ್ 40 ಲೈನ್ ನೋಡ್ತೀನಿ, ನಿಮಗೆ ಆಶ್ಚರ್ಯ ಪಟ್ಬಿಡ್ತೀರಾ ಅದು ನೋಡಿದ್ರೆ. ದ ಬೋರ್ಡ್ ಮೇ ಇಟ್ ಸೆಲ್ಫ್ ಕಲೆಕ್ಟ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ any property which it has reason to believe to be waqf property, and if any question arises whether a particular property is waqf property or not, after making such inquiry it may decide the question. 2, the decision of the board on the question shall be unless revoked or modified by the tribunal final. ಯಾವ ಸಂಸ್ಥೆಗಿದೆ ಈ ತರದ್ದು ಅಧಿಕಾರ? ಎನಿ ಪ್ರಾಪರ್ಟಿ ಇಟ್ ಹ್ಯಾಸ್ ರೀಸನ್ ಟು ಬಿಲೀವ್ ಅಂದ್ರೆ ಏನು? ನಂಬುವುದಕ್ಕೆ ಕಾರಣಗಳಿದ್ದರೆ ಯಾವುದು? ಎನಿ ಪ್ರಾಪರ್ಟಿ. ಇನ್ನೊಂದು ಇದಕ್ಕೆ ಸಿಮಿಲರ್ ಆಗಿರುವಂತ ಒಂದು ಪ್ರಾವಿಷನ್ ತೋರಿಸಿ. ಇನ್ನು ನಾನು ಆಗ್ಲೇ ಹೇಳಿದೆ, ವಕ್ಫಿಗೂ ಮತ್ತೆ ಇನ್ನೊಂದಕ್ಕೂ ಯಾವ್ದಾದ್ರೂ ಒಂದು ತಕರಾರು ಬಂತು ಅಂತಂದ್ರೆ ಅವಾಗ ಏನ್ ಮಾಡಬೇಕು ಅಂತ ಇಲ್ಲಿ 108 ಅಲ್ಲಿ ಹಾಕ್ತಾರೆ. ದ ಪ್ರಾವಿಷನ್ಸ್ ಆಫ್ ದಿಸ್ ಆಕ್ಟ್ ಶಲ್ ಹ್ಯಾವ್ ಓವರ್ ರೈಡಿಂಗ್ ಎಫೆಕ್ಟ್ ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಇನ್ಕನ್ಸಿಸ್ಟೆಂಟ್ ಇನ್ ಎನಿ ಅದರ್ ಲಾ. ಬೇರೆ ಯಾವ ಕಾನೂನಲ್ಲಿ ಏನೇ ಇದ್ರೂ ಕೂಡ ಈ ಕಾನೂನಿನಲ್ಲಿ ಏನಿದೆ ಅದೇ ಫೈನಲ್ಲು. ಎಲ್ಲಿಗೆ ಹೋಗಬೇಕು? ಇನ್ನು ಸರ್ವೆ ಬಗ್ಗೆ ಹೇಳ್ತಾರೆ ಸೆಕ್ಷನ್ 5 ಅಲ್ಲಿ, ರೆವೆನ್ಯೂ ಅಥಾರಿಟಿ ಶೆಲ್ ಇನ್ಕ್ಲೂಡ್ ದ ಲಿಸ್ಟ್ ಆಫ್ ಔಕಾಫ್ ರೆಫರ್ ಟು ಇನ್ ಸಬ್ಸೆಕ್ಷನ್ 2 ವೈಲ್ ಅಪ್ಡೇಟಿಂಗ್ ಲ್ಯಾಂಡ್ ರೆಕಾರ್ಡ್ಸ್, ಟೇಕ್ ಇನ್ ಟು ಕನ್ಸಿಡರೇಷನ್ ಲಿಸ್ಟ್ ಆಫ್ ಔಕಾಫ್ ರೆಫರ್ ಟು ಅಬವ್ ವೈಲ್ ಡಿಸೈಡಿಂಗ್ ಮ್ಯೂಟೇಷನ್ ಇನ್ ಲ್ಯಾಂಡ್ ರೆಕಾರ್ಡ್ಸ್. ಒಂದು ಸತಿ ವಕ್ಫ್ ಬೋರ್ಡ್ ಸರ್ವೆ ಮಾಡಿಸಿ ಅವ್ರೇನ್ ಲಿಸ್ಟ್ ನ ಫೈನಲ್ ಮಾಡಿದ್ರೆ ರೆವೆನ್ಯೂ ಅಥಾರಿಟಿಗಳು ಮ್ಯೂಟೇಷನ್ ನಲ್ಲಿ ಇದರಲ್ಲಿ ಮಾಡಲೇಬೇಕು. ನಾನ್ ಕೇಳ್ತಿರೋದು, ಈ ತರ ಇರುವಂತ ಸಿಮಿಲರ್ ಪ್ರಾವಿಷನ್ಗಳು, ಸಿಮಿಲರ್ ಅಧಿಕಾರಗಳು ದೇಶದ ಇನ್ನು ಯಾವ ಸಂಸ್ಥೆ ಕೊಟ್ಟಿದ್ದೀರಾ ಹೇಳಿ? ಸರ್ಕಾರದ ಯಾವ ಸಂಸ್ಥೆ ಕೊಟ್ಟಿದ್ದೀರಾ ಹೇಳಿ? ಇದನ್ನ ಯಾರು ಡಿಫೆಂಡ್ ಮಾಡಕ್ ಸಾಧ್ಯ ಇದೆ? ಇದನ್ನೂ ನಾವು ಡಿಫೆಂಡ್ ಮಾಡ್ತೀವಿ, ಇದ್ರನ್ನೂ ಬಳಸ್ಕೊಂಡು ನಾವು ಜನಕ್ಕೆ ನಾವು ಸುಳ್ಳು ಹೇಳ್ಕೊಂಡು ಬರ್ತೀವಿ ಅಂತಂದ್ರೆ ಅದಕ್ಕಿಂತ ಥರ್ಡ್ ರೇಟ್ ಪಾಲಿಟಿಕ್ಸ್ ಜೀವನದಲ್ಲೇ ಮಾಡೋಕ್ಕಾಗಲ್ಲ ಅಜಿತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.